ಫ್ರೆಂಡ್ಸ್, ಭುವನೇಶ್ವರ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ಬೇಕಂದ್ರೆ 2016ರಲ್ಲಿ ಅವರು ಲಾಸ್ಟ್ ಟೈಮ್ IPLಲ್ಲಿ ಬ್ಯಾಟಿಂದ ಸಿಕ್ಸ್ ಹೊಡಿತಾರೆ. ಆದ ನಂತರ 2026ರಲ್ಲಿ ನಿನ್ನೆ ಪಂದ್ಯದಲ್ಲಿ ಸಿಕ್ಸ್ ಹೊಡಿತಾರೆ. ಆಡಿದ ಮೊದಲೇ ಬಾಲು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಲಾಸ್ಟ್ ಟೈಮು 2016ರಲ್ಲಿ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದರು SRH ಪರವಾಗಿ. ಈಗ 2026ರಲ್ಲಿ ನಮ್ಮ RCB ಪರವಾಗಿ IPL ಈ ಸರಣಿಯ ಒಂದು ಸರಣಿಯಲ್ಲಿ ಅವರು ಪಡೆದಿದ್ದಾರೆ ಅಂತ ಹೇಳ್ತಾ, ಆಮೇಲೆ 2016ರಲ್ಲಿ ಅವರು ಸಿಕ್ಸು ಮತ್ತು ಪರ್ಪಲ್ ಕ್ಯಾಪ್ ಹೊಡೆದ ವರ್ಷದಲ್ಲಿ SRH ತಂಡ ಟ್ರೋಫಿ ಗೆದ್ದಿತ್ತು. ಆ ವರ್ಷ ಇನ್ನೊಂದು ವಿಶೇಷ ಅಂದರೆ ನಮ್ಮ ಕಿಂಗ್ ಕೊಹ್ಲಿ 973 ರನ್ ಹೊಡಿತಾರೆ. ಫೈನಲಲ್ಲೂ 54 ಹೊಡೆದು ಔಟ್ ಆಗ್ತಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ 100+ ಇದ್ದದ್ದು 200 ಚೇಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತೀನಿ. ಅದು ವಿಶೇಷ ಬಿಟ್ಬಿಟ್ಟು, ಹೀಗಾಗಿ ಈ ಸಾರಿ ಸಿಕ್ಸು ಹೊಡೆದಿದ್ದಾರೆ, ಆಮೇಲೆ ಪರ್ಪಲ್ ಕ್ಯಾಪ್ ಹೋಲ್ಡರು ಆಗಿದ್ದಾರೆ. ಹಾಗಾಗಿ ಈ ಸಾರಿ RCB ಕಪ್ ವಿನ್ ಆಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನವನ್ನು ನೀಡುತ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ ಅಂತಂದರೆ, ರಂಜಿ ಪಂದ್ಯದಲ್ಲಿ 2 ಇನ್ನಿಂಗ್ಸ್ನಲ್ಲಿ ಸಚಿನ್ ತೆಂಡೂಲ್ಕರ್ನ ಡಕ್ಔಟ್ ಮಾಡಿದಂತಹ ಏಕೈಕ ನಮ್ಮ ಭಾರತ ಇತಿಹಾಸದಲ್ಲಿ ಭುವನೇಶ್ವರ್ ಕುಮಾರ್ ಸ್ವಿಂಗು. ಆಮೇಲೆ ಯಾವುದೇ ವೇಗದ ಬಾಲರು IPL ಇತಿಹಾಸದಲ್ಲಿ 200 ವಿಕೆಟ್ ಹೋಗದಂಥ ಮೊದಲೇ ಬಾಲರ್ ಆಗ್ತಾರೆ ಇವರು. ಸ್ಪಿನ್ನರ್ಗಳು ಇಬ್ಬರು ಒಗೆದಿದ್ದಾರೆ, ಯಜುವೇಂದ್ರ ಚಹಲ್, ಸುನಿಲ್ ನಾರಾಯಣ್ ಒಗೆದರೆ, ಬಟ್ ವೇಗದ ಬಾಲರ್ ಇವರು ಫಸ್ಟ್ ಆಗ್ತಾರೆ ಅಂತೇಳಿ ಇಲ್ಲಿಯವರೆಗಿನ ಈ ಭುವನೇಶ್ವರ್ ಕುಮಾರದ ಇಂಟ್ರೆಸ್ಟಿಂಗ್ ಸಂಗತಿಗಳು. ಅವರು ಲಾಸ್ಟ್ ಟೈಮ್ ಇಂಡಿಯಾ ಪರವಾಗಿ 2022ರಲ್ಲಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ಲ. ದಿನೇಶ್ ಕಾರ್ತಿಕ್ ಅವರು 2025ರಲ್ಲಿ, ಆದರೆ ಅವರು ನಿರಂತರ ಪ್ರಯತ್ನ, ಡೊಮೆಸ್ಟಿಕ್ ಕ್ರಿಕೆಟನ್ನು ಬಿಟ್ಟಿರುವುದಿಲ್ಲ. ಅದನ್ನೆಲ್ಲ ಅರಿತಂಥ ದಿನೇಶ್ ಕಾರ್ತಿಕ್ 2025ರಲ್ಲಿ ಅವ್ರನ್ನ RCB ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳಲು ಪ್ರಮುಖ ಪಾತ್ರ ವಹಿಸ್ತಾರೆ. ಮೊದಲೇ ವರ್ಷದಲ್ಲೇ ಒಂದು ಟ್ರೋಫಿ ಗೆದ್ದು ಕೊಟ್ಟಿರ್ತಾರೆ. ಈ ವರ್ಷ ಕೊಡ್ತಾರೆ ಅನ್ನೋದಕ್ಕೆ ನಿಮಗೆ ನಿದರ್ಶನ ಕೊಟ್ಟಿರ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.